ಏಮ್ಸ್ ಕಿಚನ್ಗೆ ಸ್ವಾಗತ. ಮನೆಯಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಸ್ನ್ಯಾಕ್ಸ್ ಏನಾದ್ರು ಕೊಡಮ್ಮ ಅಂತ ಕೇಳ್ತಾರೆ. ಅಂಥ ಟೈಮಲ್ಲಿ ನಾವು ಈ ಥರ ಮನೆಯಲ್ಲಿ ಹೆಲ್ದಿ ಆಗಿರೋ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಕೂಡ ತುಂಬಾ ಇಷ್ಟಪಡ್ತಾರೆ. ಹಾಗೆಯೇ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋದೇ ತಗೊಂಡಿದ್ದೀನಿ. ಇದನ್ನು 2 ಭಾಗವನ್ನಾಗಿ ಮಾಡ್ಕೊಳ್ಳಿ. ನಂತರ ಇದು ಕೂಡ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮತ್ತೆ ಇದನ್ನು 2 ಭಾಗವನ್ನಾಗಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಆಲೂಗೆಡ್ಡೆ ಬಜ್ಜಿ ಮಾಡೋದಕ್ಕೆ ಕಟ್ ಮಾಡ್ತೀವಲ್ಲ, ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಮೆತ್ತಗಿರಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಎಲ್ಲ ಕೂಡ ಸ್ಲೈಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಕಡೆಯಿಂದ ಜೋಡಿಸ್ಕೊಂಡು ಈ ಥರ ಸಣ್ಣದಾಗಿ ಪೀಸಸ್ ಥರ ಕಟ್ ಮಾಡ್ಕೊಂಡು ಬನ್ನಿ. ಕಟ್ ಮಾಡೋ ಸ್ಲೈಸರ್ಸ್ ಇದ್ರೂ ಕೂಡ ನೀವು ಕಟ್ ಮಾಡ್ಕೋಬೋದು. ಹಾಗೆಯೇ ಕೈಯಲ್ಲೂ ಕೂಡ ಒಂದು 5-10 ನಿಮಿಷದಲ್ಲಿ ಕೂಡ ಆಗೋಗುತ್ತೆ ಇದು ಪೀಸಸ್ ಸ್ವಲ್ಪ ಕಡ್ಡಿ ಥರ ಸಣ್ಣದಾಗಿದ್ದರೆ ನಮಗೆ ಎಣ್ಣೆಗೆ ಹಾಕಿದಾಗ ಕ್ರಿಸ್ಪಿನೆಸ್ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಹಾಗೆಯೇ ಹೇಳ್ದಂಗೆ ಸ್ವಲ್ಪ ಸ್ಮೂತ್ ನಿಮ್ಮ ಇಷ್ಟ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಕಟ್ ಮಾಡ್ಕೋಬೋದು. ಮಾತ್ರ ಇದು ಮಾಡೋದಕ್ಕೆ ಒಂದು 1/4 ಗಂಟೆ ಸಾಕು ಅಷ್ಟೇ. ಹಾಗೆಯೇ ಇದು ಕ್ರಿಸ್ಪಿ ಕೂಡ ಇರುತ್ತೆ. ಈಗ ಎಲ್ಲನೂ ಕೂಡ ಕಟ್ ಮಾಡಿದ ತಕ್ಷಣವೇ ನಾವು ನೀರೊಳಗೆ ಹಾಕ್ಕೊತಾ ಹೋಗಬೇಕು. ಯಾಕಂದರೆ ಕಪ್ಪು ಕಲರ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕಟ್ ಮಾಡಿ ನಾವು ಎಲ್ಲನೂ ಕೂಡ ನೀರೊಳಗೆ ಸೇರಿಸಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 2 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಆ ಮೇಲ್ಗಡೆ ಭಾಗ ನೊರೆ ಥರ ಬರುತ್ತಲ್ಲ ಬಿಳಿಗೆ, ಅದನ್ನು ಹೋಗಬೇಕು. ಅಲ್ಲಿವರೆಗೂ ಕೂಡ ಒಂದು 2 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ನೀರನ್ನು ಚೇಂಜ್ ಮಾಡಿ ಒಂದು 2 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಈಗ ತೊಳೆದು ಇದನ್ನು ಚೆನ್ನಾಗಿ ನೀರನ್ನು ಸೋಸಿ ತಗೊಂಡಿದ್ದೀನಿ. ನೀರಂಶ ಇದರಲ್ಲಿ ಇರಬಾರ್ದು ಜಾಸ್ತಿ. ನಂತರ ಇಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಅದ್ರ ಮೇಲೆ ಹರಡ್ತಾ ಇದ್ದೀನಿ ನಾನು. ಅದರಲ್ಲಿರೋ ನೀರಿನ ತೇವಾಂಶ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ಇದಕ್ಕೂ ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ. ಅಲ್ಲಿ ನಾವು ಪಕ್ಕದಲ್ಲಿ ಎಣ್ಣೆ ಕಾಯುವಷ್ಟೊತ್ತಿಗೆ ನಮ್ಮದಿಲ್ಲಿ ಆಲೂಗೆಡ್ಡೆ ಕೂಡ ಒಣಗೋಗುತ್ತೆ. ಇದು ಚೆನ್ನಾಗಿ ಪ್ರೆಸ್ ಮಾಡಿ, ನೀರೆಲ್ಲ ಹೀರ್ಕೊಳ್ಳುತ್ತೆ ಕಾಟನ್ ಬಟ್ಟೆ ಆಗಿರೋದ್ರಿಂದ. 3-4 ನಿಮಿಷ ಹಾಗೆಯೇ ಬಿಡಿ. ನಂತರ ನೋಡಿ ಅದು ಅಂಟಬಾರ್ದು, ಬಿಡಿಯಾಗಿರಬೇಕು. ಆ ರೀತಿ ಅಂದರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಎಣ್ಣೆಗೆ ಹಾಕಿದರೂ ಕೂಡ ಅದು ಸಿಡಿಯೋದಿಲ್ಲ, ನೀರಿನ ಅಂಶ ಇರಲ್ವಲ್ಲ, ಅದಕ್ಕೋಸ್ಕರ. ಒಂದು 3-4 ನಿಮಿಷ ಬಿಟ್ಟು ನೋಡಿ, ತುಂಬ ಚೆನ್ನಾಗಿ ಬಂದು ಅಂಟ್ತಾ ಇಲ್ಲ. ಇವಾಗ ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಕೂಡ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಟು ಅಂದರೆ ಮೇಲಿನ ಭಾಗ ಎಲ್ಲ ಕೆಂಪಗಾಗೋಗುತ್ತೆ, ಆಗ ಒಳಗಡೆ ಬೆಂದಿರೋದಿಲ್ಲ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಆಲೂಗೆಡ್ಡೆ ಬೇಯ್ತಾ ಮೇಲ್ಗಡೆ ಇರೋ ನೊರೆ ಎಲ್ಲ ಹೋಗುತ್ತೆ, ಗುಳ್ಳೆ ಬರುತ್ತಲ್ಲ ಆ ಥರ ಎಲ್ಲ ಹೋಗುತ್ತೆ. ಆವಾಗ ಆಲೂಗೆಡ್ಡೆ ಬೇಯ್ತಾ ಇದೆ ಎಂದರ್ಥ. ಅದಾಗಿ ಒಂದು 2-3 ನಿಮಿಷಕ್ಕೆ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಎಣ್ಣೆಗೆ ಇದನ್ನು ಹಾಕಿದ ತಕ್ಷಣ ಇದ್ರ ಕೆಲಸ ಮುಗ್ದೋಗಲ್ಲ. ಆಮೇಲೂ ಕೂಡ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಆಲೂಗೆಡ್ಡೆನ ಜಾಸ್ತಿ ಬ್ರೌನ್ ಕಲರ್ ಆಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ಮೀಡಿಯಮ್ ಕಲರ್ ಇದ್ದಾಗಲೇ ಎತ್ಕೋಬೇಕು, ಇಲ್ಲಾಂದರೆ ಕೈ ಬಂದುಬಿಡುತ್ತೆ. ಈಗ ಎಲ್ಲನೂ ಕೂಡ ಮಾಡಿ ತಗೊಂಡಿದ್ದೀನಿ. ಈ ಥರ ಕೆಂಪು ಬರಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಉಪ್ಪು, ಒಂದು 1/4 ಚಮಚದಷ್ಟು ಮತ್ತು ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ. ನಂತರ ಇದು ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ. ಸಕ್ಕರೆಯನ್ನು ಪುಡಿ ಮಾಡಿ ಹಾಕ್ಕೊಳ್ಳಿ 1 ಸ್ಪೂನಿನಷ್ಟು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಇದು ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಹೊಂದಬೇಕು. ಚಿಕ್ಕವರಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಟೀ ಜೊತೆ ಸಖತ್ತಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಎಲ್ಲ ಕೂಡ ಕೈಯಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಟ್ಲಿಯೊಳಗೆ ಸೇರಿಸ್ಕೊಳ್ಳಿ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.